ಎಕ್ಸಾಕ್ಟ್ಲಿ ಸರ್, ಇದೇ ಮಾತಿಗೆ ನಾನು ಹೇಳ್ತೀನಿ, ಅದನ್ನ ನಾವು ಇಲ್ಲಿ ಕೂತು ಮಾತಾಡಿದ್ರೆ ಜನಕ್ಕೆ ರೀಚ್ ಆಗಲ್ಲ. ಎಲ್ಲಿಗೆ ಹೋಗಿ ಮಾತಾಡ್ಬೇಕು ಹೇಳಿ ಅದನ್ನೇ ಕೇಳ್ತಾರೆ. ಉಪೇಂದ್ರ ಅವರು ಜನರ ಮಧ್ಯೆ ಬಂದು ಮಾತಾಡಬೇಕು, ಈಗ ನಿಮ್ ಜೊತೆ ಕನ್ವಿನ್ಸ್ ಮಾಡಬೇಕು, ಜನರ ಸ್ಪಾರ್ಕ್ ಹೊತ್ತಿಸ್ಬೇಕು ಅಂತ ಆದ್ರೆ ಅಲ್ಲ ಕೇಳಿ, ಇವಾಗ ನಾನು ಇಲ್ಲಿ ಕೂತ್ಕೊಂಡ್ ಮಾತಾಡೋದು ವೇಸ್ಟ್ ಹಂಗಾರೆ. ಇಲ್ಲ ಈಗಲೇ ಹೊರಟ್ಬಿಡೋಣ ಬನ್ನಿ. ಸರ್ ವೇಸ್ಟ್ ಅಂತಲ್ಲ, ಬಟ್ ವ್ಯವಸ್ಥೆ ಆಗಿದೆ ಇವತ್ತು. ಅಲ್ಲ ಕೇಳಿ, ವ್ಯವಸ್ಥೆ ಆಗಿದೆ ಅಂದ್ರೆ ಬನ್ನಿ, ಕ್ಯಾಮ್ರಾ ತಗೊಂಡ್ ಬನ್ನಿ, ಇದೇ ರೋಡ್ಗೆ ಹೋಗೋಣ. ಈ ಮೈನ್ ರೋಡ್ ಇದೆ, ಇಲ್ಲಿ ತುಂಬಾ ಜನ ಓಡಾಡ್ತಿರ್ತಾರೆ, ನಿಲ್ಸೋಣ ಎಲ್ಲಾರ್ನು. ನನಗೊಂದು ಮೈಕ್ ತಗೊಂತೀನಿ, ಮಾತಾಡೋಣ. ಕರೆಕ್ಟ್ ಅದು? ಬೇಡ ಸರ್, ಅಲ್ಲಿ ಬೇಡ ಸರ್, ಒಂದ್ ನಿಮಿಷ ಕೇಳಿ, 1 ನಿಮಿಷ ಹೇಳ್ತೀನಿ ನಾನು. ಅಲ್ಲಿ ಬೇಡ ಸರ್, ಬೇಡ, ಅಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಆಗುತ್ತೆ ಸುಮ್ನೆ. ಅಲ್ಲ, ಉಪೇಂದ್ರ ಅವ್ರನ್ನ ನೋಡೋದಕ್ ಜನ ಬರ್ತಾರೆ, ಅವ್ರ ಪ್ರಜಾಕೀಯನ ಅಕ್ಸೆಪ್ಟ್ ಮಾಡಲ್ಲ ಜನ. ಅಲ್ಲಲ್ಲ, ನೀವು ಹಂಗ ಅನ್ಕೊಂಬೇಡಿ, ಅದನ್ನ ನಾವು ಡಿಸಿಷನ್ ಹಂಗೆ ಹೇಳ್ಬಿಡ್ತೀವಿ. ಬಿಡಿ, ಅದು ಬಿಡಿ, ನಾವು ಆತರ ಜನ ದೂಷಣೆ ಮಾಡಬಾರ್ದು. ಓಕೆ, ಇವಾಗ ಏನಂದ್ರೆ ಇಲ್ಲಿ ಹೋಗಿ ಮಾತಾಡಕ್ಕಾಗಲ್ಲ, ಒಂದು ಪಕ್ಕದಲ್ಲಿ ಮೈದಾನದಲ್ಲಿ ಹೋಗೋಣ. ಆ ಮೈದಾನದ ನಾನು ಬರ್ತೀನಿ ಅನ್ನೋದಕ್ಕಾರ ಒಂದು ಪೋಸ್ಟರ್, ಒಂದು ಬ್ಯಾನರ್ ಎಲ್ಲ ಹಾಕಿ ಒಂದು ಪ್ರಚಾರ ಮಾಡ್ಬೇಕು ತಾನೆ. ನೀವ್ ಯಾರ ಮಾಡ್ತೀರಾ ಪ್ರಚಾರ ಫ್ರೀಯಾಗಿ? ಮಾಡ್ಕೊಡೋಣ ಸರ್. ಅಲ್ಲಲ್ಲ ಕೇಳಿ, ಹೇಳ್ಬೋದು ಇಲ್ಲಿ. ಹಂಗಾರೆ ಒಂದ್ ನಿಮಿಷ ಸರ್, ಹಂಗಾರೆ ಇವತ್ತೇ ಏನೋ ಇದು ನ್ಯಾಷನಲ್ ಇದೆಯಲ್ಲ ಸರ್, ಗ್ರೌಂಡ್ಸ್, ಅಲ್ಲಿ ನಾನು ಬರ್ತೀನಿ ಸರ್. ಅಲ್ಲೊಂದು ಸ್ಟೇಜ್ ಗೀಜ್ ಎಲ್ಲ ರೆಡಿ ಮಾಡಿ ಸರ್, ಮಾಡೋಣ ಸರ್. ಒಂದಷ್ಟು ಪ್ರಚಾರ ಮಾಡಿ ಸರ್, ಅಲ್ಲಿರೋ ಮನೆಗೆ ತಲುಪಿ ಸರ್, ಒಂದಷ್ಟು ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಸರ್. ಉಪೇಂದ್ರ ಅವ್ರು ಬರ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು ಸರ್. ಹಂಗಲ್ಲ ಹೇಳ್ತೀನಿ ಕೇಳಕ್ಲಿ, ನಾನು ಬರ್ತೀನಿ ಅಂತಾರ ಗೊತ್ತಾಗಬೇಕಲ್ಲ ಸರ್. ಅದಕ್ಕೆ ನಾನು ದುಡ್ಡು ಖರ್ಚು ಮಾಡ್ಬೇಕಾ ಬೇಡವಾ ಮೇಡಮ್? ಮಾಡ್ಬೇಕಾ ಬೇಡವಾ ಹೇಳಿ? ಮಾಡ್ಬೇಕು. ಅವಾಗ ನಾನು ದುಡ್ಡು ಎಲ್ಲಿಂದ ತರ್ತೀನಿ? ಒಂದ್ ನಿಮಿಷ, ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ. ಆಮೇಲೆ ನನಗೆ ಬೇಕಾಗಿದೆ ಇದೆ, ಯಾಕಂದ್ರೆ ಇದು ಅರ್ಥ ಆಗ್ತಿಲ್ಲ ಅಂತಿದಾರಲ್ಲ, ಅರ್ಥ ಮಾಡಿಸೋದು ಹೆಂಗೆ ಅಂದ್ರೆ ಹಿಂಗೆ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು. ಇದನ್ನ ಖರ್ಚಾಗತ್ತೆ ಒಂದ್ ಕಡೆ. ನ್ಯಾಷನಲ್ ಗ್ರೌಂಡ್ಸ್ಗೆ ಎಷ್ಟೊಂದು 5-10 ಲಕ್ಷ ರೂಪಾಯಿ ಖರ್ಚಾಗ್ಬೋದಾ ಮೇಡಮ್? ಒಂದು ಸ್ಟೇಜ್, ಒಂದು ಮೈಕ್ ಅಂದ್ರೆ ಓಕೆನಾ? 1,000 ಜನ ತಲುಪೋದಕ್ಕೆ ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಇಡೀ ಕರ್ನಾಟಕ ತಲುಪಬೇಕಂದ್ರೆ, ಇಡೀ ಪ್ರತಿಯೊಬ್ಬರ ಜನರಿಗೂ ನಾನು ಪರ್ಸನಲ್ ಆಗಿ ಮಾತಾಡೋಕೆ ಎಷ್ಟು ಖರ್ಚಾಗ್ಬೋದು? ಇವಾಗ ಯಾಕೆ ಹೇಳ್ತಿದ್ವಿ 50 ಕೋಟಿ ಖರ್ಚು ಮಾಡ್ರು ಅಂತ? ಯಾಕೆ? ಆಮೇಲೆ ದುಡ್ಡು ಕೊಡ್ಬೇಕು ಸರ್, ದುಡ್ಡು ಕೊಡದೆ ಓಟ್ ಹಾಕಲ್ಲ ಸರ್ ಅಂದ್ರೆ ದುಡ್ಡು ಬೇರೆ ಕೊಡಬೇಕು. ಪ್ರಚಾರದ ಜೊತೆ ದುಡ್ಡು ಕೊಟ್ಟು ಆಮೇಲೆ ಸರ್ ಇವ್ರು ಸರಿ ಇಲ್ಲ ಸರ್ ಅನ್ನೋದು ತಪ್ಪಲ್ವಾ? ಅಲ್ವಾ ಸರ್? ನಾನು ಯಾರಿಗಾರ ಹೇಳ್ತೀನಿ ಯಾರು ಸರಿ ಇಲ್ಲ ಅಂತ, ಸರ್ ಏನೋ BJP ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ, ಇವ್ರು ಸರಿ, ನಾನು ಯಾವತ್ತರ ನನ್ನ ಬಾಯಿಂದ ಕೇಳಿದ್ದೀರಾ? ನಾನು ಹೇಳಿಲ್ಲ. ನಾನು ಹೇಳ್ತಿರೋದು ಎಲ್ಲಿಂದ ಸರಿ ಆಗ್ತಿಲ್ಲ ಅದು ಅಂದ್ರೆ ಮೂಲದಿಂದ. ಕರೆಕ್ಟ್ ಅಲ್ವಾ? ವೋಟರ್ಸ್ ನಾವು ಸರಿ ಆಗ್ಬೇಕು. ಇವಾಗ ನಮ್ಗೆ ಗೊತ್ತಾಗ್ಬೇಕು, ಇಲ್ಲ ಇವನು ಖರ್ಚು ಮಾಡಿದ್ರೆ ಮತ್ತೆ ಇಡೀ ಕರಪ್ಟ್ ವ್ಯವಸ್ಥೆ ಹಂಗೆ ಬಂದ್ಬಿಡುತ್ತೆ. ನಾನೊಂದು 100 ಕೋಟಿ 1000 ಕೋಟಿ, ಯಾರೋ ಒಬ್ರು ದೊಡ್ಡ ಮನುಷ್ಯರು ಹೇಳ್ತಾ ಇದ್ರು 1000 ಕೋಟಿ ಖರ್ಚು ಮಾಡಿದ್ರೆ ಪ್ರಜಾಕೀಯ ಬರುತ್ತೆ ಅಂತ. 1000 ಕೋಟಿ ನಾ ಖರ್ಚು ಮಾಡಿದ್ರ ಮೇಲೆ ಅಲ್ಲಿರೋ ಅಧಿಕಾರಿನ ನಾನೇನು ಎಕ್ಸ್ಪೆಕ್ಟ್ ಮಾಡ್ಲಿ? ಅಲ್ವಾ? ಅವರಿಂದ ದುಡ್ಡು ತಗೊಂಡು ನಾನು ಕವರ್ ಮಾಡ್ಕೊಬೇಕಲ್ವಾ? ಪ್ರಜಾಕೀಯಕ್ಕೂ ವ್ಯತ್ಯಾಸನೇ ಇರಲ್ಲ ಅಲ್ವಾ? ಇದು ಅರ್ಥ ಆಗಲ್ಲ ಅಂತ ಇನ್ನಾರು ನೀವು ಹೇಳ್ತೀರಾ? ಅರ್ಥ ಆಯ್ತಾ? ನಮಗೆ ಅರ್ಥ ಆಗುತ್ತೆ ಸರ್. ನಮಗೆ ಅರ್ಥ ಆಗಿದೆ. ನಿಮ್ಗೆ ಅರ್ಥ ಆದ್ರ ಮೇಲೆ ಜನಕ್ಕೂ ಅರ್ಥ ಆಗಿರುತ್ತೆ. ನೋಡಿ, ಹಂಗ ಹೇಳ್ಬೇಡಿ ನಾನ್ ಬುದ್ಧಿವಂತ, ನನಗೆ ಅರ್ಥ ಆಯ್ತು, ಅವ್ರಿಗೆ ಅರ್ಥ ಆಗಲ್ಲ. ಹಾಗಲ್ಲ ಅಲ್ಲಲ್ಲ, ಆತರ ಅಲ್ಲ ಸರ್. ಅಲ್ಲ, ಈಗ ಇದನ್ನ ಕೇಳಿದವ್ರಿಗೆ ಅರ್ಥ ಆಗಿರತ್ತಲ್ವಾ? ಮೇ ಬಿ ಅದು ಡೌಟಾ ನಿಮ್ಗೆ? ಖಂಡಿತ ಇದೆ. ನಿಮಗ್ ಡೌಟ್, ಅವ್ರಿಗೂ ಡೌಟ್ ಬರಬಾರ್ದು. ನನಗೆ ಅರ್ಥ ಆಯ್ತು, ಪಕ್ಕದಲ್ಲಿ ನಿಮ್ಗೆ ಅರ್ಥ ಆಗಿದೆಯಾ ಅಂತ ಎಲ್ರಿಗೂ ಡೌಟ್. ಇಲ್ಲಿ ಪ್ರಾಬ್ಲಮ್ ಯಾಕಂದ್ರೆ ಇಲ್ಲ, ಪ್ರಾಬ್ಲಮ್ ಏನ್ ಗೊತ್ತಾ? ನನಗೆ ಅರ್ಥ ಆಯ್ತು ಸರ್ ನೀವ್ ಹೇಳೋದು, ಬಟ್ ಇವನ್ಗೆ ಅರ್ಥ ಆಯ್ತು. ನಿನ್ಗೆ ಅರ್ಥ ಆದ್ರೆ ನೀನ್ ಮಾಡಪ್ಪ ಅಂದ್ರೆ ಸರ್ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್ ನೀವ್ ಹೇಳೋದು. ನಾನು ನಿಮ್ಮ ಇದಕ್ಕೊಂದು ಮಾತು ಹೇಳ್ತೀನಿ ಸರ್. ಈ ಕೆಲವು ವರ್ಷಗಳ ಹಿಂದೆ ಒಂದು ಪಂಚಾಯತ್ ಇಲೆಕ್ಷನ್ ಆಗುತ್ತೆ ಕರ್ನಾಟಕದಲ್ಲಿ. ಒಂದು ಗ್ರಾಮ ಪಂಚಾಯತ್ ಕಾಮನ್ ವಾರ್ಡಿಗೆ ಒಬ್ಬ ನಿಲ್ತಾನೆ ಅಂತಂದರೆ ಅವನು ರಾತ್ರಿ ಎಲ್ಲ ಕಾಳ್ಗೆಜ್ಜೆ, ಬೆಳ್ಳಿ ಕಾಳ್ಗೆಜ್ಜೆ ಹಂಚ್ತಾನೆ, ಚಿಕನ್ ವಿತ್ ಮಸಾಲ ಹಂಚ್ತಾನೆ. ಅದೀಗ ಮಸಾಲ ರುಬ್ಬಿ ಕೊಡೋ ಲೆವೆಲ್ಗೆ ಬಂದಿದೆ. ಬರೀ ಮಸಾಲ ಪ್ಯಾಕೆಟ್ ಕೊಡೋಲ್ಲ, ರುಬ್ಬಿ ಕೊಟ್ಟು ನಾಟಿ ಚಿಕನ್ ಕೊಡಬೇಕು ಅಂತ ವ್ಯವಸ್ಥೆ ಈ ಥರ ಇರುವಾಗ ನೀವು ಜನರನ್ನ ಹೇಗೆ ಬದಲಾವಣೆ ಮಾಡ್ತೀವಿ? ಈಗ ನನ್ನ ನೀವು ಬುದ್ಧಿವಂತ ಅಂತೀರಾ, ದಡ್ಡ ಅಂತೀರಾ? ಅಲ್ಲ, ನಾವು ಅದನ್ನೇ ಪ್ರಶ್ನೆ ನಿಮಗೆ ಕೇಳಿ. ನೀವು ನನಗೆ ಹೇಳ್ಬಿಡಿ, ಆನ್ಸರ್ ಹೇಳ್ಬಿಡಿ. ನೀವೇ ಕೇಳಿದ್ರಿ ಸರ್, ಈ ತರ ಸಿಸ್ಟಮ್ ಇದೆ, ನೀವು ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ಮನ್ನ ನಾವು ಬುದ್ಧಿವಂತರ ಅನ್ಬೇಕು, ಅತಿ ಬುದ್ಧಿವಂತರ ಅನ್ಬೇಕು, ವಿಕ್ಷಿಪ್ತ ಬುದ್ಧಿವಂತ ಅನ್ಬೇಕು, ಹಲವಾರು ವರ್ಡ್ಸ್ಗಳಿದೆ. ಅದ್ರ ಬದಲು ಡೈರೆಕ್ಟ್ ಆಗಿ ದಡ್ಡ. ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿತ್ತು ಸರ್. ಅಲ್ಲ, ಇವಾಗ ನಾನು ದಡ್ಡ ಅಲ್ವಾ ಸರ್? ನಿಮ್ಮ ಐಡಿಯಾಲಜಿಗಳು ಬಹಳ ಚೆನ್ನಾಗಿದೆ, ಬಟ್ ನಮ್ ಜನರಿಗೆ ಅರ್ಥ ಆಗ್ತಾ ನೋಡಿ. ಇಲ್ಲ. ಇಲ್ಲಿ ಬಟ್ ಅನ್ನೋದು ಇದೆಯಲ್ಲ ಮೇಡಮ್, ದಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ. ಇಲ್ಲಿ ನನಗೆ ಅರ್ಥ ಆಗ್ಬಿಟ್ಟಿದೆ, ನಾನು ಇನ್ನೊಬ್ರಿಗೆ ಹೇಳಲ್ಲ. ಯಾಕೆ ಹೇಳಿ? ಅವನಿಗೆ ಅರ್ಥ ಆಗಲ್ಲ ಇದು ಅಂತ. ಆತರ ಇಲ್ಲ, ಆತರ ನೋಡಿ. ಅದೇ ಹೇಳಿದ್, ನನ್ನ ಭರವಸೆ ಏನು ಅಂದ್ರೆ ಅಜೆನ್ಸಿ ಒಂದು ಯುವ ಪಡೆ ಇದೆ ಗೊತ್ತಾ. ಇವತ್ತು ವಿಜಯ್ ಅವರದ ಒಂದು ತಮಿಳ್ನಾಡಲ್ಲಿ ಆಗಿರೋ ಕ್ರಾಂತಿ ಇದೆಯಲ್ಲ, ನನಗೆಲ್ಲದಕ್ಕಿಂತ ಅಲ್ಲಿ ಅನ್ನಿಸ್ತಾ ಇರೋದು ಒಂದು, ನನಗಿದಿದೆ, ಒಬ್ಬ ಫೇಮಸ್ ವ್ಯಕ್ತಿ ಹೋಗಿದ್ದಾರೆ, ಓಕೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನ ನಾವು ಇದು ಕೊಟ್ಟರು ಕೂಡ ಒಂದು ಜೆನ್ಸಿ, ಒಂದು ಜನರೇಷನ್ ಇದೆಯಲ್ಲ, ಅವರು ಎದ್ದು ವೋಟ್ ಮಾಡಕ್ ಬಂದ್ರು, ಒಂದು ಬದಲಾವಣೆ ಬಯಸ್ತಿದ್ದಾರೆ.
ಅಲ್ವಾ? ಕರೆಕ್ಟ್. ಆ ಒಂದು ಯುವಕರಿಂದನೇ ಈ ದೇಶ ಬದಲಾಗಬೇಕಷ್ಟೇ. ಎಕ್ಸಾಕ್ಟ್ಲಿ ಸರ್, ಅದಕ್ಕೆ ಹೇಳಿದೆ ನೀವು ಮುಂದೆ ನಿಲ್ಬೇಕು ಅಂತ. ಅದಕ್ಕೆ ಹೇಳಿದೆ. ಅಲ್ಲಿ ವಿಜಯ್ ಮುಂದೆ ಬಂದ್ರು. ಅಲ್ಲ, ಯಾವ ತರ ನಾನು ಅದೇ ತರ ಇಲ್ಲಿ- ಮಾಡ್ಬೇಕು. ಇಲ್ಲಿ- ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, 4 ವರ್ಷದ ಹಿಂದೆ ಪಕ್ಷ ಸ್ಥಾಪನೆ ಆದ್ರೂ ಕೂಡ ಅವ್ರು ಯಾವ ರೀತಿ ಮುಂದೆ ಬಂದು ಅದೇ ತರ ನಾನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿ ಇದ್ದೀನಿ. ಹೇಗಿದೆ ಅಂತ ಹೇಳಿದ್ರೆ, ಉಪೇಂದ್ರ ಅವರು ಹಿಂದೆ ಯಾವ ತರ ನಿಂತ್ಬಿಟ್ಟು, ಮಾಡ್ಬೇಕು ನೀವು ಹೇಳಿ? ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ ಅಂತ ಹೇಳ್ತಾ ಇಲ್ಲಪ್ಪ, ಇದ್ದಾರೆ. ನಾನ್ ಮುಂದೆ ಬಂದಿದ್ದೀನಿ, ಲೈಫಲ್ಲೂ ಹೇಳಲ್ಲ ಬಿಡಿ. ಇನ್ ನಾನು ಹೇಳಲ್ಲ ಆ ಮಾತನ್ನ. ಯಾಕಂದ್ರೆ ಆಟ ಮುಂದೆ ಮುಂದೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಚೆನ್ನಾಗಾಗ್ರಿ ಅಂದ್ರೆ ಚೆನ್ನಾಗಾಗಿ ಅಂತೀರ ನೀವು. ನಾನ್ ಚೆನ್ನಾಗಾಗ್ತೀನಯ್ಯ, ನಾನ್ ಮಾಡೋ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದು. ಓಕೆ, ಇನ್ಮೇಲೆ ನಾನು ಹೇಳಲ್ಲ ಸರ್, ಮುಂದೆ ಬನ್ನಿ ಅಂತ ಹೇಳಲ್ಲ. ಈಗ ಒಂದ್ ಹೇಳಿ, ವಿಜಯ್ ಅವ್ರು ಮಾಡಿರೋ ತರನೇ ಇಲ್ಲೂ ಯಾರೋ ಒಬ್ರು ಮಾಡ್ಬೇಕಾ? ಖಂಡಿತ ಅದನ್ನ ಜನ ಬಯಸ್ತಾ ಹೇಳಿ, ಇದ್ದಾರೆ. ಬಯಸ್ತಾ ನೀವ್ ಇದ್ದಾರೆ. ಆಗ್ಬೇಕು ಅಂತ ಇಲ್ಲ ನಾನ್ ಆಗ್ಬೇಕು. ಕೇಳಿ ಅವ್ರಿಗೆ ಯಾರೋ ಒಬ್ರು ಬೇಕು ಆ ತರ. ಕರೆಕ್ಟ್ ತಾನೆ? Exactly sir, exactly. ಕರೆಕ್ಟ್. ಬರ್ತಾರೆ, ಕಾಯಿರಿ, ವೆಯ್ಟ್ ಮಾಡಿ ಬರ್ತಾರೆ. ಒಬ್ಬ ನಾಯಕ ಬರ್ತಾನೆ, ಕಂಪ್ಲೀಟ್ ಬದಲಾವಣೆ ಮಾಡ್ತಾನೆ ಇದೇ ಸಿಸ್ಟಮ್ ಅಲ್ಲಿ. ವೆಯ್ಟ್ ಮಾಡೋಣ ನಾವೆಲ್ಲ. ಅದೇ ಅದು ಅಲ್ಲ, ಇದರ್ಥ ಆಯ್ತಲ್ವಾ? ಅದು ಅರ್ಥ ಆಯ್ತು. ಅದಕ್ಕೆ ಹೇಳಿದ್ರೆ ಅದು ಉಪೇಂದ್ರ ಯಾಕೆ ಆಗ್ಬಾರ್ದು? ಅಲ್ಲ, ನಾನು ಹೇಳ್ತಿರೋದು ನಾನು ಈ ತರ, ನನಗೆ ಅನಿಸ್ತಿರೋದು ಇದು ಕರೆಕ್ಟು ಅಂತ. ನನಗೆ ಅದು ಕರೆಕ್ಟ್ ಅನ್ನಿಸ್ತಾ ಇಲ್ಲ. ನಾನು ಅದನ್ನು ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ಕರಪ್ಷನ್ ಯಾಕಿದೆ, ಅಲ್ಲಿಂದ ಎಲ್ಲಾಗಿದೆ. ನೀವು ಅದೇ ಸಿಸ್ಟಮ್ಗೆ ಹೋಗಿ ನೀವು ಗೆಲ್ಲಬೇಕು ಅಂದ್ರೆ ನಾನು ಬದಲಾವಣೆ ಮಾಡಕ್ ಆಗಲ್ಲ ಅಂತ ನನಗೆ ಗೊತ್ತಾಗಿದೆ. ಅದು ನಿಮ್ಗೂ ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ? ಗೊತ್ತಾಗಿಲ್ವಾ? ಅದನ್ನಾರ ಕರೆಕ್ಟ್ ಆಗಿ ಅಲ್ಲ, ಮತ್ತೆ ನೀವು ಬದಲಾವಣೆ ಹೇಗ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ ಸರ್? ಹಾಗೆ ಬದಲಾವಣೆ ಮಾಡಬಾರ್ದು ಅಂತ ಹೇಳಿ. ಬದಲಾವಣೆಗಿದ್ದಲ್ಲಿ ಬೇಡ ರೀ, ಅದೇ ಬೇಕ್ರಿ, ಒಬ್ಬ ಯಾವನ ಬರ್ಬೇಕ್ರಿ. ಏನಂದ್ರೆ ಬದಲಾವಣೆ ನಮ್ಗೆ ಗೆಲ್ಬೇಕಿರೋ ಗೊತ್ತಾ, ಅಲ್ಲಿ ಮೇಲಿರೋನ್ ಚೇಂಜ್ ಆಗ್ಬೇಕಷ್ಟೇ. ಅದ ನೋಡಿ ಬದಲಾವಣೆ. ಇದು ಇಷ್ಟೇ ಬದಲಾವಣೆ ಬೇಕಾದ್ರೆ ನಮ್ಗೆ ಬೇರೆ ಬದಲಾವಣೆ ಬೇಕಾಗಿಲ್ಲ. ಕರೆಕ್ಟ್ ತಾನೆ? ಆ ಬದಲಾವಣೆ ಬೇಕು ಅಂದ್ರೆ ವೆಯ್ಟ್ ಮಾಡಿ, ದಯವಿಟ್ಟು ವೆಯ್ಟ್ ಮಾಡ್ಬೇಕು ನೀವು. ಎಲ್ಲಿವರೆಗೂ ನೀವು ಹೇಳದಂಗೆ ಯಂಗ್ಸ್ಟರ್ಸ್ ಗಳು ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಇದು ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಬೇರೆಯವ್ನ್ ಮಾಡೋದಲ್ಲ, ನನ್ನ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಗೊತ್ತಾ, ಎಲ್ರನ್ನೂ ನಾ ಪ್ರಶ್ನೆ ಮಾಡ್ತೀನಿ. ನನಗೆ ಆ ಬುದ್ಧಿವಂತಿಕೆ ಇದೆ. ಏನ್ರಿ ನೀವೇನ್ ಮಾಡಿದ್ದೀರಾ? ನೀವು ನನ್ನ ಕೇಳಿ, ಸುಮ್ಮನೆ ರೀ ಅವೆಲ್ಲ ಕೇಳ್ಬಿಡಿ, ಇವ್ನಿಗೆ ಮಾತಾಡೋದೇ ಅರ್ಥ ಆಗಲ್ಲ ಅಂತ. ಪ್ರಶ್ನೆ ನನ್ನ ಮಾಡ್ಕೊಂಡಾಗ ನಾನು ಕರೆಕ್ಟಾ? ಫಸ್ಟ್ ಆಫ್ ಆಲು ನಾನು ಕರೆಕ್ಟಾಗಿ ಓಟ್ ಹಾಕ್ತಿದ್ದೀನ? ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನ? ನನಗೊಂದು ಅರ್ಥ ಆಗಿದೆ, ನಾನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ಅದನ್ನು. ಯಾಕೆ ಈ ವ್ಯವಸ್ಥೆ ಹಿಂಗೆ ಸರಿ ಇಲ್ಲ? ಯಾರು ಬಂದರೂ ಇದೇ ಥರ ವ್ಯವಸ್ಥೆ ಇದೆ. ಯಾಕೆ ಹೇಳಿ? ನೀವು ಹೇಳಿದ್ರಲ್ಲ, ಅರ್ದು ಕುಡಿದು ಇದು ಮಾಡಿ ಕೊಟ್ಟರೆ ಓಟ್ ಹಾಕೋ ಲೆವೆಲಿಗೆ ಬಂದಿದೆ ಅಂದ್ರ ಮೇಲೆ ತಪ್ಪು ಯಾರದ್ದು ಹೇಳಿ ಸರ್? ಪೊಲಿಟಿಷಿಯನ್ಸ್ದ, ಪಾರ್ಟಿಗಳದ್ದ? ಯಾರದ್ದು ತಪ್ಪು? ಮತದಾರರು ತಪ್ಪು ಅಂತ. ಅದು ಸರಿ ಮಾಡ್ಬೇಕಲ್ವಾ ಮೇಡಮ್? ಹೌದು. ಹೇಗ್ ಮಾಡೋದು ಸರ್? ಅದನ್ನೇ ನಾನು ಹೇಳ್ತಾ ಹೇಳಿ ಸರ್, ಇದ್ದೀನಿ. ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಪಾರ್ಟಿ, ನೀವು ಪ್ರಜಾಕಿ ಆ್ಯಪ್ ಡೌನ್ಲೋಡ್ ಮಾಡಿ ಫಸ್ಟ್. ಅದನ್ನ ನೋಡಿ ಒಂದ್ಸತಿ. ನಿಮ್ ಕೈಯಲ್ಲೇ ಪಾರ್ಟಿ ಇದೆ. ನನ್ನ ಪಾರ್ಟಿ ನಂದಲ್ಲ. ಇದು ನೀವು ಆಪ್ ಅನೌನ್ಸ್ ಮಾಡ್ದವತ್ತೆ ನಾವು ಡೌನ್ಲೋಡ್ ಮಾಡಿ ಡಿಸ್ಕಷನ್ ನೋಡಿದಿರಲ್ವಾ? ಅಲ್ಲಿ ಏನಿದೆ, ನೀವೇ ಬಂದು ವೋಟರ್ ಆಗಿ ನಿಂತ್ಕೊಬಹುದು, ವೋಟರ್ ಆಗಿ ಬರ್ಬೋದು. ನೀವು ಆಸ್ಪಿರೆಂಟ್ ಆದ್ರೆ ನಿಮ್ಗೆ ಎಲೆಕ್ಷನ್ ನಿಂತ್ಕೊಂಡ್ಬಂದ್ರೆ ಅಲ್ಲಿ ಬರ್ಬೋದು. ನೀವೊಂದು ಯಾವ ಕ್ಷೇತ್ರ ಅಂದ್ರೆ ಅಲ್ಲಿ ಕನೆಕ್ಟ್ ಆಗ್ತೀರಾ. ನೀವು ಹೆಚ್ಚು ಜನ ಬರ್ಬೇಕಲ್ಲಿ. ನೀವೇ ಸೆಲೆಕ್ಟ್ ಮಾಡ್ತೀರಾ ಒಬ್ಬನ್ನ, ಎಲೆಕ್ಷನ್ಗೆ ಕಳಿಸ್ತೀರಾ, ಅಥವಾ ನನ್ನ ಹತ್ರನೇ ಕಳಿಸಿ, ನಾನು ಅವ್ನಿಗೆ ಸಪೋರ್ಟ್ ಮಾಡ್ತೀನಿ. ನೀವು ಆ ಕೆಲಸ ಮಾಡ್ಬೋದಲ್ಲ. ನಿಮ್ಮ ಅಭ್ಯರ್ಥಿ ನೀವು ಸೆಲೆಕ್ಟ್ ಮಾಡ್ಬೋದಲ್ವಾ, ಮಾತಾಡ್ಬೋದಲ್ವಾ ಅವನ ಹತ್ರ. ಏನು ನಾನು ಹೇಳ್ತಿರೋದು ದಿನವಿಡೀ ನೀವು ಟೈಪ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಿಲ್ಲ. 10 ನಿಮಿಷ ನೋಡಿದಾಗಲ್ಲ ಯಾರೋ ನಿತ್ಯ ಒಂದು ಕ್ವಶನ್ ಕೇಳಿ ಅವನ್ನ. ಅದು ಏನು ಮೊಬೈಲಲ್ಲಿ ಕೂತ್ಕೊಂಡು ಕನ್ನಡದಲ್ಲೇ ಕೇಳಿ, ಇಲ್ಲ ವಾಯ್ಸ್ ರೆಕಾರ್ಡರ್ ಕೇಳಿ. ಏನಪ್ಪ ಹೆಂಗೆ ಕೆಲಸ ಮಾಡ್ತೀಯಪ್ಪ ನೀನು, ಅಥವಾ ವಿಡಿಯೋ ಕಾಲಲ್ಲಿ ಮಾತಾಡ್ತಾನೆ ಕೇಳಿ ಅಲ್ಲೇ. ಏನಪ್ಪ ನೀನು ಹೆಂಗೆ ಮಾಡ್ತೀಯ? ಇದು ಈ ಟೆಕ್ನಾಲಜಿ ಬಂದಿರೋದು ಸತ್ಯ ಅಲ್ವಾ ಸರ್? ಖಂಡಿತ. ಟೆಕ್ನಾಲಜಿ ಎಷ್ಟೆಷ್ಟೋ ಬದಲಾವಣೆ ಆಗ್ತಿರೋ ಸತ್ಯ ಅಲ್ವಾ? ವೈ ಕಾಂಟ್ ಯು ಅಡಾಪ್ಟ್ ದ ಸೇಮ್ ಟೆಕ್ನಾಲಜಿ ಇನ್ ದಿಸ್ ಪೊಲಿಟಿಕಲ್ ಸಿಸ್ಟಮ್, ದ ಸೇಮ್ ಓಲ್ಡ್ ಪೊಲಿಟಿಕಲ್ ಸಿಸ್ಟಮ್? ಇದು ಹಿಂಗೆ ಇರಬೇಕು. ಬದಲಾವಣೆ ಮಾತ್ರ ಬಾಯಲ್ಲಿ ಬೇಕು. ನಮ್ ಬದಲಾವಣೆ ಬೇಕು. ಏನ್ ಬದಲಾವಣೆ ಬೇಕು ಸರ್? ಈಗ ಅದನ್ನು ಜನ ಒಂದೊಂದು ಮಾತಾಡ್ಕೊಂತಿದ್ದಾರೆ. ನಾವು ನಿಮ್ಮ ವೆಬ್ಸೈಟ್ ಲಾಂಚ್ ಆದಾಗ ಒಂದಷ್ಟು ಕಮೆಂಟ್ಗಳನ್ನ ನೋಡಿದ್ವಿ. ಆ ಕಮೆಂಟಲ್ಲಿ ಒಂದಷ್ಟು ಜನ ಹಾಕಿದ್ರು, ಉಪೇಂದ್ರ ಅವರು ಒಂದು ವೆಬ್ಸೈಟ್ನ ಓಪನ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ, ಅಷ್ಟು ಮಾಡಿಬಿಟ್ರೆ ಸಾಕಾ, ಒಂದು ಪಕ್ಷ ಕಟ್ಟೋದು ಆ ರೀತಿನ ಅಂತನೂ ಒಂದಷ್ಟು ಜನ ಹೇಳಿದ್ರು. ಬರೀ ವೆಬ್ಸೈಟ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತಾ, ಹಳ್ಳಿಲಿ ಪ್ರತಿಯೊಬ್ಬರಿಗೂ ಮುಟ್ಟೋದಕ್ಕೆ ಸಾಧ್ಯ ಆಗ್ಬಿಡುತ್ತಾ, ಎಲ್ರಿಗೂ ವೆಬ್ಸೈಟ್ ಹೇಗೆ? ಕ್ವಶನ್ಗಳು ತುಂಬಾ ಜನಕ್ಕಿದೆ. ಅವನಿಗೆ ಅರ್ಥ ಆಗ್ತಿಲ್ಲ. ಕಮೆಂಟ್ ಮಾಡಿದವನಿಗೆ ನಾನೇನ್ ಮಾಡ್ಬೇಕು ಅಂದ್ರೆ ಅವ್ನಿಗೆ ಅರ್ಥ ಆಗಿಲ್ಲ. ಇದು ಸಿಂಪಲ್ ಆಗಿ ಸದ್ಗುರು ಏನೋ ವಾಸುದೇವ್, ಜಗ್ಗಿ ವಾಸುದೇವ್ ಅವರು ಚೆನ್ನಾಗಿ ಮಾತಾಡಿದಾರೆ. ಒಬ್ಬ ಟೀ ಮಾರೋನಂತೆ, ಟೀ ಮಾಡ್ತಾ ಇದ್ದಾನೆ ಅವ್ನ ಅಂಗಡಿಲಿ ಇಟ್ಕೊಂಡು. ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರ ಹತ್ರ ಮಾತಾಡ್ತಾನಂತ ಅವ್ನು. ಏನ್ರಿ ಆ ವಿರಾಟ್ ಕೊಹ್ಲಿ ಅವ್ನಿಗೆ ಆಡಕ್ ಬರುತ್ತೇನ್ರಿ? ಅವ್ನಿಗೆ ಮೊನ್ನೆ ಔಟ್ ಸೈಡ್ ಬಾಲ್ ಹಿಂಗೆ ಟಚ್ ಮಾಡ್ಬಿಟ್ಟ, ಕ್ಯಾಚ್ ಕೊಟ್ಟೋದ. ಅವ್ನು ಬುದ್ಧಿ ಇಲ್ಲ ಅವನಿಗೆ. ಮೋದಿ ಅವ್ರೇನ್ರಿ, ಸಿದ್ದರಾಮಯ್ಯ ಏನ್ರಿ, ಅವ್ರಿಗೇನು ಗೊತ್ತಾಗಲ್ಲ. ಹಿಂಗ್ ಮಾಡ್ಬೇಕಾಗಿತ್ರಿ ಅಂತ. ಅವ್ನಿಗೇನ್ರಿ, ಇವ್ನಿಗೆ ಎಲ್ಲಾ ಬಗ್ಗೆ ಗೊತ್ತು. ಅವ್ನಿಗೆ ನಾಲೆಡ್ಜು, ಪೊಲಿಟಿಕ್ಸ್ ಗೊತ್ತು, ಅವ್ನಿಗೆ ಗೇಮ್ಸ್ ಗೊತ್ತು,
ಎಲ್ಲವೂ ಗೊತ್ತು. ಅವ್ನು ಒಂದೇ ಒಂದು ಗೊತ್ತಿಲ್ದಿರೋದು ಏನಂತೆ ಗೊತ್ತಾ, ಅವ್ನಿಗೆ ಕರೆಕ್ಟ್ ಟೀ ಮಾಡೋದು ಗೊತ್ತಿಲ್ಲ. ಟೀ ಅಂಗಡಿ ಇಟ್ಕೊಂಡವನೆ. ಇಷ್ಟೇ ಸಿಂಪಲ್ ಆನ್ಸರ್ ಈ ಕಮೆಂಟ್ ಮಾಡೋರಿಗೆ. ಅವ್ನು ಕಮೆಂಟ್ ಮಾಡ್ತಾನೆ, ಸಖತ್ತಾಗಿ ಗೊತ್ತು ಅವನಿಗೆ. ಏನ್ ಹೇಳಿ ಬೇಕಾದ್ರೆ ನೀವು ಎಷ್ಟು ಇಲ್ಲ 2 ಅವರ್ ಕೂತ್ಕೊಂಡಿಲ್ಲ ಹೇಳಿ, 2 ಅವರ್ ನೋಡ್ತಾನೆ. ಯೂನಿವರ್ಸಿಟಿಯಿಂದ ಕರೆದು ಬಿಟ್ಟಾರ ಅದಕ್ಕೆ. ಅವ್ನು ಏನಂದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಕಮೆಂಟ್ ಮಾಡ್ತಾನೆ. ಅವನು ಲೈಕ್ ಮಾಡೋರು ಪಕ್ಕದಲ್ಲಿ ಇರ್ತಾರೆ, 1000 ಜನ ಲೈಕ್ ಮಾಡಿರ್ತಾರೆ. ಇಲ್ಲಿ 25 ಜನ ಕಮೆಂಟ್ ನಾವು ಓದ್ತೀವಿ. ಹೌದಾ? ಆ ಕಮೆಂಟ್ ಓದಿದಾಗ ಅವ್ನು ಯಾವನ ಹೇಳಿರ್ತಾನೆ, ಏನ್ರಿ ಇವೆಲ್ಲ ಆಗಲ್ಲ ರೀ, ಅಯ್ಯೋ ಯಾವನೋ ಆಗಲ್ಲ ಅನ್ಬಿಟ್ಟ ಅಂತ. ಇಲ್ಲಿ ಪಕ್ಕದಲ್ಲಿ 150 ಜನ 500 ಜನ ಲೈಕ್ ಮಾಡೋರು ನಾವು ಇಷ್ಟ ನಮ್ಗೆ ಕಾಣಿಸಲ್ಲ. ಅದು ಕಮೆಂಟ್ ಮಾಡೋರು 100 ಜನ ಇರ್ತಾರೆ. ಮಾಡಲಿ, ಅವ್ರ ಕೆಲಸ ಅದು. ಪಾಪ ಅವ್ರಿಗೇನು ಪಾಪ ಟೈಮ್ ಪಾಸ್ ಆಗ್ತಿರಲ್ಲ, ಏನೋ ಮಾಡ್ತಾರೆ. ನಾನು ಹೇಳ್ತಿರೋದು ಇದಕ್ಕೆ ಅರ್ಥ ಆಯ್ತಾ ನಿಮಗೆ? ನಾನು ನಿಮ್ಮನ್ನು ಕೇಳ್ತೀನಿ ಫಸ್ಟ್. ಈಗ ನಾನು ಹೇಳಿದ ಸಿಸ್ಟಮ್ ಇದೆಯಲ್ಲ, ನೀವು ಹೇಳಿದ ಸಿಸ್ಟಮಲ್ಲೇ ಬಂದೆ ಸರ್ ನಾನು. ನೀವು ಇಷ್ಟೊತ್ತು ಹೇಳ್ತಾ ಇದ್ರಿ ಅವ್ರು ಯಾರು ಬೇಕಿದ್ರು ಕೂಡ ಕ್ಯಾಂಡಿಡೇಟ್ ಆಗ್ಬೋದು, ಯಾರು ಬೇಕಾದ್ರೆ ನಿಂತ್ಕೋಬಹುದು ಅಂತೇಳಿ. ಅಲ್ಲ, ಆ ವ್ಯವಸ್ಥೆ ಈಗಲೇ ಇದೆ. ಯಾರೋ ಈಗ ನಾನು ಕೂಡ ಪಕ್ಷೇತರಾಗಿ ನಿಂತ್ಕೋಬಹುದು, ನನಗೆ ಯಾವ್ದು ಪಾರ್ಟಿ ಹಂಗಿಲ್ಲ. ಹಾಗಿದ್ಮೇಲೆ ಉಪೇಂದ್ರ ಅವರ ಪ್ರಜಾಕೀಯ ಬ್ಯಾನರ್ ಯಾಕೆ ಬೇಕು ಅವರಿಗೆ? ಅಲ್ಲ ಸರ್, ಏನಾದ್ರು ಒಂದು ಅರ್ಥ ಬೇಕಲ್ಲ. ಉಪೇಂದ್ರ ಅವರ ಪ್ರಜಾಕೀಯ ಬ್ಯಾನರ್ ಅಡಿಯಲ್ಲಿ ನಾನು ಕಂಟೆಸ್ಟ್ ಮಾಡಬೇಕು, ನಾನು ಅವರ ಆ್ಯಪ್ ಒಳಗಡೆ ಹೋಗ್ಬೇಕು ಅನ್ನೋದು ಏನಕ್ಕೆ ಒಂದು ರೀಸನ್ ಬೇಕಲ್ಲ? ಅಲ್ಲ ಕೇಳಿ ಒಂದು ನಿಮಿಷ, ಅದನ್ನು ಹೇಳ್ತೀನಲ್ಲ. ಇಲ್ಲಿ ನೀವು ಆ್ಯಪ್ ಒಳಗೆ ಹೋದಾಗ ಅವ್ನು ಯಾವ ಥರ ಕೆಲಸ ಮಾಡಬೇಕು, ಒಂದು SOP ಇದೆ ನೋಡಪ್ಪ, ಈ ಥರನೇ ಕೆಲಸ ಮಾಡಬೇಕು, ನೀನು ಹೆಂಗೆ ಕನೆಕ್ಟ್ ಆಗ್ಬೇಕು ಜನರ ಜೊತೆ. ಸಣ್ಣ ವಾರ್ಡಲ್ಲಿ ಹೇಳ್ತೀನಿ, ದೊಡ್ಡದಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತೀರಾ. ನಾನು ಚಿಕ್ಕದಾಗಿ ಒಂದು ವಾರ್ಡ್ ಹೇಳ್ತೀನಿ. ಯಾವ್ದಾರ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ವಾರ್ಡಲ್ಲಿ ಎಷ್ಟು ಜನ ಇರ್ತಾರಮ್ಮ? ಒಂದು ಅಂದಾಜು ಹಾರ್ಡ್ಲಿ 2000 ಅಷ್ಟೇ, ಸ್ವಲ್ಪ ಜಾಸ್ತಿನೇ ಹೇಳಿ. 2,500-3,000 ಜನ ಇರ್ತಾರೆ. 3,000 ಜನ ಬಂದು, 3,000 ಬೇಡ ಸ್ವಾಮಿ, 1,000 ಜನ ಬರ್ಲಿ. 1,000 ಜನ ಬಂದು ಅವರಲ್ಲೇ ಒಬ್ಬನ್ನ ಯಾರೋ ಒಬ್ಬ ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ, ನೀವು ಬಂದ್ರಿ, ನಾನು ಆಸ್ಪಿರೆಂಟ್ ಆಗ್ತೀನಿ ಅಂತ ಬಂದ್ರಿ. ಅದ್ರೊಳಗಡೆ ಇವರು ಬಂದ್ರು, ಇಬ್ರು ಬಂದ್ರು, ನಾನೊಬ್ಬ ವೋಟ್ರು, ನಾನು ಅದ್ರೊಳಗೆ ಬಂದೆ. ನನಗೆ ಇಲ್ಲಿ ನೇರವಾಗಿ ನಿಮ್ಮೊಂದು ಸಂಪರ್ಕ ಇದೆ ನನಗೆ ಇವಾಗ ಥ್ರೂ ಮೈ ಫೋನ್. ಯು ನೀಡ್ ನಾಟ್ ಗೋ ಟು ಹಿಸ್ ಹೌಸ್, ಯು ನೀಡ್ ನಾಟ್ ಕಾಲ್ ಹಿಮ್ ಸಮ್ವೇರ್. ಕಷ್ಟ ಅವೆಲ್ಲ ನಮ್ಗೆ. ಮೊಬೈಲ್ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಯಾವುದೋ ನೋಡಬಹುದು, ಒಂದು 2 ನಿಮಿಷ ಇನ್ಸ್ಟಾಗ್ರಾಮ್ ನೋಡಿ, ಎಲ್ಲ ಇದು ರೀಲ್ಸ್ಗಳೆಲ್ಲ ನೋಡಿ ಖುಷಿ ಪಡಿ ಎಲ್ಲ ಮಾಡಿ 2 ನಿಮಿಷ ನೋಡ್ಬಿಟ್ಟು, ಸರ್ ನೀವು ಬಂದಿದ್ದೀರಾ, ಏನು ಸರ್ ಈ ಥರ ಕೆಲಸ ಮಾಡ್ತೀರಾ ಅದು ಒಂದು ಮೆಸೇಜ್ ಮಾಡಿದೆ, ಅಥವಾ ಒಂದು ವಿಡಿಯೋ ಕಾಲ್ ಮಾಡ್ತೀರಾ ನೀವು, ನಾನು ಮಾತಾಡಿದೆ ನಿಮ್ಮ ಹತ್ರ, ನನಗೆ ಇವ್ರು ಬೆಟರ್ ಅನ್ಸೋರು ನೀವು ಬೆಟರ್ ಅನ್ಸಿಲ್ಲ, ಅಥವಾ ನೀವು ಬೆಟರ್ ಅನ್ಸೋರು ಇವ್ರು ಬೆಟರ್ ಅನ್ಸಿಲ್ಲ, ನಾನು ನಿಮ್ಗೆ ನೀವೇ ಆಗಿ ಅಂತ ಕೊಡ್ತಾ ಹೋದೆ. ಈ ಥರ 1,000 ಜನ ರೇಟಿಂಗ್ ಕೊಟ್ಟರೆ ನಿಮಗೆ 500 ಬಂತು, ಇವ್ರಿಗೆ 300 ಬಂತು. ನೀವು ಎಲೆಕ್ಷನ್ ನಿಂತ್ಕೊಂತೀರಾ, 500 ಜನ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ತಾನೆ, ನಾನೇ ಸೆಲೆಕ್ಟ್ ಮಾಡಿರೋದು, ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೀನಿ, ಮಾತಾಡಿದ್ದೀನಿ. ಇದೊಂದು ಪೊಲಿಟಿಕಲ್ ಪಾರ್ಟಿ ಥರ ಚಿಕ್ಕದಾಗಿ ನಾನು ಹೇಳ್ತಿದ್ದೀನಿ. ಇದು ಆಗಲ್ವಾ? ಇಸ್ ಇಟ್ ಪ್ರಾಕ್ಟಿಕಲ್? ಪ್ರಾಕ್ಟಿಕಲ್ ಅನ್ನೋದು ಯು ಶುಡ್ ಡಿಸೈಡ್, ವೋಟರ್ ಶುಡ್ ಡಿಸೈಡ್. ಇಫ್ ಯು ವಾಂಟ್ ಟು ಚೇಂಜ್ ಅಂತಿದ್ದೀರಲ್ಲ, ಅದ್ರ ಬಗ್ಗೆ ನೀವು ಪಕ್ಷೇತರ ನಿಂತ್ಕೊಳ್ಳಿ. ಚೇಂಜ್ ಬೇಡ ಅಂದರೆ ನೀವೇ ಹೇಳಿದ್ರಲ್ಲ, ಪಕ್ಷೇತರ ನಿಂತ್ಕೊಳ್ಳಿ. ಇವತ್ತು ಇನ್ನೇನು ಬದಲಾವಣೆ ಕೇಳ್ತಾ ಇದ್ದೀರಾ? ಪಕ್ಷೇತರ ನಿಂತ್ಕೊಳ್ಳೋ ಸಿಸ್ಟಮ್ ಇದೆ, ಪೊಲಿಟಿಕಲ್ ಪಾರ್ಟಿ ನಿಂತ್ಕೊಳ್ಳೋ ಸಿಸ್ಟಮ್ ಇದೆ, ಇನ್ನೇನು ಬದಲಾವಣೆ ಬಯಸ್ತೀರಾ? ನನಗೆ ಫಸ್ಟ್ ಅದರ್ಥ ಆಗ್ಬೇಕು ಇವಾಗ. ಈಗ ನನಗೆ ಕನ್ಫ್ಯೂಸ್ ಆಗಿರೋದು ಏನು ಗೊತ್ತಾ, ಬದಲಾವಣೆ ಬೇಕು ಅಂತಿದ್ದೀರಲ್ಲ, ಏನದು?